ಭಯಾನಕ ಸ್ಫೋಟ, ಆಕಾಶಕ್ಕೆ ಚಿಮ್ಮೋ ಧೂಳು, ಜಲಾಶಯದ ಪಕ್ಕದಲ್ಲಿ ಬಂಡೆಗಳ್ಳರ ಭಂಡತನ. ಬೆಂಗಳೂರಿಗೆ ಕಾದಿದೆ ಯಮ ಡೇಂಜರ್. ಇದುವೇ ಹೊತ್ತಿನ ಸುವರ್ಣ ಫೋಕಸ್. ಎಚ್ಚರ ಎಚ್ಚರ. ನಾಳೆ ಏನಾಗುತ್ತೆ ಅನ್ನೋ ಆತಂಕದ ನಡುವೆ ನಮ್ಮ ಜನರು ಬದುಕ್ತಿದ್ದಾರೆ. ಇಲ್ಲಿ ಅಲ್ಲಿ ಅಂತ ಶಂಕಿತ ಉಗ್ರರನ್ನ ಪೊಲೀಸರು ಅರೆಸ್ಟ್ ಮಾಡ್ತಲೇ ಇದ್ದಾರೆ. ಉಗ್ರರು ಯಾವಾಗ ವಕ್ಕರಿಸ್ತಾರೋ ಅನ್ನೋದು ಗೊತ್ತಿಲ್ಲ. ಒಂದು ಕಡೆ ಉಗ್ರರ ಭಯವಾದ್ರೆ ಮತ್ತೊಂದೆಡೆ ನಮ್ಮೊಳಗಿದ್ಕೊಂಡೇ ಪ್ರಕೃತಿಯನ್ನ ಲೂಟಿ ಮಾಡಿ ಸದ್ದಿಲ್ಲದೆ ಅಪಾಯ ತರೋ ಜನರು ಇದ್ದಾರೆ. ಸುವರ್ಣ ನ್ಯೂಸ್ ಅಂತವರ ಬಣ್ಣವನ್ನ ಬಯಲು ಮಾಡೋದಕ್ಕೆ ಹೋದಾಗ ಸತ್ಯದ ದರ್ಶನವಾಯಿತು. ಸಿಡಿಯುತ್ತಿವೆ ಬಂಡೆಕಲ್ಲುಗಳು, ಇರುಕು ಬಿಡುತ್ತಿವೆ ಮನೆ ಗೋಡೆಗಳು, ಹೆಚ್ಚಿ ಬೀಳುತ್ತಿದ್ದಾರೆ ಊರಿನ ಜನರು. ಹೌದು, ನಾಡಿಗೆ ಉಗ್ರರ ಭೀತಿ ಇದೆ. ಆದ್ರೆ ನಾವು ಹೇಳೋಕೆ ಹೊರಟಿರೋ ಊರಿನಲ್ಲಿ ಬಾಂಬ್ ಸಿಡಿಸ್ತಿರೋದು ಉಗ್ರರಲ್ಲ, ಬಂಡೆಕಳ್ಳರು. ಅವರ ಧನದಾಹಕ್ಕೆ ಆ ಹಳ್ಳಿಗಳಲ್ಲಿ ಪ್ರತಿದಿನವೂ ಭಯಾನಕ ಸ್ಫೋಟವಾಗುತ್ತೆ. ಸ್ಫೋಟದ ತೀವ್ರತೆಗೆ ಮನೆಗೋಡೆಗಳು, ಶೀಟ್ಗಳು ಬಿರುಕು ಬಿಡುತ್ತೆ. ನಿದ್ರೆಯಲ್ಲಿದ್ದ ಮಕ್ಕಳು ಗಿಟಾರನ್ನು ಕಿರುಚಿ ಎದ್ದು ಕೂರುತ್ತಾರೆ. ಹಾರ್ಟ್ ಪೇಷಂಟ್ಗಳ ಗತಿಯಂತೂ ಗೋವಿಂದ. ಸ್ಫೋಟದಿಂದ ಚಿಮ್ಮುತ್ತೆ ಕಲ್ಲು ಧೂಳುಗಳು. ಸ್ಫೋಟದಿಂದ ಉತ್ಪತ್ತಿಯಾಗುತ್ತೆ ವಿಷಕಾರಿ ಕೆಮಿಕಲ್. ಜಲಾಶಯವನ್ನು ಸೇರುತ್ತಿದೆ ವಿಷಯುಕ್ತ ತ್ಯಾಜ್ಯ. ಬರಿದಾಗುತ್ತಿದೆ ಜಲಾಶಯ. ಬಂಡೆಗಳನ್ನು ಸಿಡಿಸಲು ಬಳಸುವ ಅಮೋನಿಯಂ ನೈಟ್ರೇಟ್, ಇಡಿ ಕೇಪ್ನಂತಹ ಸ್ಫೋಟಕಗಳಿಂದ ಉತ್ಪತ್ತಿಯಾಗೋ ವಿಷಕಾರಿ ಕೆಮಿಕಲ್ಸ್, ಕಲ್ಲು ಧೂಳುಗಳು ತೊರೆಗಳ ಮೂಲಕ ಜಲಾಶಯವನ್ನು ಸೇರುತ್ತಿವೆ. ಇನ್ನು ಕೆಲವೇ ದಿನಗಳಲ್ಲಿ ಜಲಾಶಯದ ನೀರು ಖಾಲಿ ಖಾಲಿ. ಬೆಂಗಳೂರಿನ ಜನರನ್ನು ಕಾಡಲಿದೆ ನೀರಿಗಾಗಿ ಹಾಹಾಕಾರ. ಹೌದು, ನಾವು ಹೇಳೋಕೆ ಹೊರಟಿರೋದು ಬೆಂಗಳೂರಿನ 40% ನೀರುಣಿಸುತ್ತಿರೋ ತಿಪ್ಪಗೊಂಡನಹಳ್ಳಿ ಜಲಾಶಯದ ದುಸ್ಥಿತಿಯ ಬಗ್ಗೆ. ಬೆಂಗಳೂರು ಸಿಟಿಯಿಂದ 33 ಕಿಲೋಮೀಟರ್ ದೂರದಲ್ಲಿರುವ ತಿಪ್ಪಗೊಂಡನಹಳ್ಳಿ ಮಾಗಡಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಒಂದು ಕಾಲದಲ್ಲಿ ವಿಶಾಲವಾದ ಸರೋವರ, ದಟ್ಟವಾದ ಕಾಡು, ಪ್ರಾಣಿ ಸಂಕುಲಗಳ ಹಿಂಡು ಆ ಪುಟ್ಟ ಹಳ್ಳಿಯ ರಮಣೀಯತೆಯನ್ನ ಸಾರಿ ಹೇಳುವಂತಿತ್ತು. ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳನ್ನ ತನ್ನ ಒಡಲಿನಲ್ಲಿ ತುಂಬಿಕೊಂಡ ಈ ಚಾಮರಾಜಸಾಗರ ಪ್ರೇಕ್ಷಣೀಯ ಸ್ಥಳವೂ ಹೌದು. 1932ರಲ್ಲಿ ಈ ಜಲಾಶಯದ ನೀರನ್ನು ಸದ್ಬಳಕೆ ಮಾಡುವ ಉದ್ದೇಶದಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಅಣೆಕಟ್ಟನ್ನು ಕಟ್ಟಲಾಯಿತು. ಮೊದಲು ಈ ಜಲಾಶಯದ ನೀರನ್ನು ಮಾಗಡಿ ಹಾಗೂ ಮಾಗಡಿ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಕುಡಿಯಲು ಬಳಸುತ್ತಿದ್ದರು. 2007ರಲ್ಲಿ ಬೆಂಗಳೂರಿಗೆ ಇಲ್ಲಿನ ನೀರನ್ನು ಪೂರೈಸಲಾಯಿತು. ಆರಂಭದಲ್ಲಿ ಪ್ರತಿನಿತ್ಯ ಅನಾ ಮತ್ತು 35 ಮಿಲಿಯನ್ ಲೀಟರ್ ನೀರನ್ನು ಬೆಂಗಳೂರಿನ ಪಶ್ಚಿಮ ಭಾಗಕ್ಕೆ ಪೂರೈಸಲಾಗುತ್ತಿದೆ. ನೀರಿನ ಹಾಹಾಕಾರದಿಂದ ನರಳುತ್ತಿದ್ದ ಬೆಂಗಳೂರಿಗೆ ಅಮೃತ ಉಣಿಸಿದ್ದು ಇದೇ ತಿಪ್ಪಗೊಂಡನಹಳ್ಳಿ ಜಲಾಶಯ. ಆದ್ರೆ ಕಳೆದ 15 ವರ್ಷಗಳಿಂದ ಬೆಂಗಳೂರಿನ ಜನರಿಗೆ ನೀರುಣಿಸುತ್ತಿರೋ ಚಾಮರಾಜಸಾಗರ ಇವತ್ತು ಬರಿದಾಗುತ್ತಿದೆ. ಮೈ ತುಂಬಿ ನಳನಳಿಸುತ್ತಿದ್ದ ಜಲಾಶಯದ ಒಡಲು ಬತ್ತುತ್ತಿದೆ. ಅದಕ್ಕೆ ಪ್ರತಿನಿತ್ಯ ಮಿಲಿಯನ್ ಗಟ್ಟಲೆ ನೀರನ್ನು ಜಲಾಶಯದಿಂದ ತೆಗಿತಾ ಇರೋದು ಒಂದು ಕಾರಣವಾದ್ರೆ, ಪ್ರಮುಖ ಕಾರಣ ಜಲಾಶಯದ ಸುತ್ತಮುತ್ತ ಅಕ್ರಮವಾಗಿ ನಡೀತಾ ಇರೋ ಕಲ್ಲು ಗಣಿಗಾರಿಕೆ. ಎದೆ ಬಿರಿಯುವಂತ ಸ್ಫೋಟ,
ಮುಗಿಲೆತ್ತರಕ್ಕೆ ಚಿಮ್ಮುವ ಕಲ್ಲು ಧೂಳುಗಳು, ದಿನದ 24 ಗಂಟೆಯೂ ಕಿವಿಗಡಚಿಕ್ಕುವ ಶಬ್ದ. ಹೌದು, ತಿಪ್ಪಗೊಂಡನಹಳ್ಳಿ ಜಲಾಶಯ ಹಾಗೂ ಮಂಚನಬೆಲೆ ಜಲಾಶಯದ ಸುತ್ತಮುತ್ತ ನಡೀತಾ ಇರೋ ಅಕ್ರಮ ಗಣಿಗಾರಿಕೆಯ ಎಫೆಕ್ಟ್ ಇದೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಛಿದ್ರ ಮಾಡಲು ಬಳಸುವ ಅಮೋನಿಯಂ ನೈಟ್ರೇಟ್, ಇಡಿಕೆಪ್ನಂಥ ಅಪಾಯಕಾರಿ ಸ್ಫೋಟಕಗಳಿಂದ ಏಳುವ ಧೂಳು, ಚಿಮ್ಮುವ ಕಲ್ಲು ಅನಾಹುತವನ್ನೇ ಸೃಷ್ಟಿಸುತ್ತಿದೆ. ಸ್ಫೋಟದ ಸಮಯ ಮನೆಯಿಂದ ಅಪ್ಪಿತಪ್ಪಿ ಯಾರಾದ್ರೂ ಹೊರಬಂದ್ರೆ ಮುಗೀತು, ಸಾವು ಗ್ಯಾರಂಟಿ. ಗಣಿಗಾರಿಕೆಯಿಂದ ಇವತ್ತು ಜಲಾಶಯಕ್ಕೆ ಏನು ತೊಂದರೆ ಆಗ್ತದೆ ಅಂದರೆ ಡ್ಯಾಮ್ ಬಂದು ಕ್ರಾಕ್ ಬರುವಂಥ ಸನ್ನಿವೇಶಗಳು ಕಂಡುಬರುತ್ತೆ. ಎರಡನೇದೇನು ಅಂದರೆ ಇಲ್ಲಿನಂಥ ತ್ಯಾಜ್ಯ ವಸ್ತುಗಳು ಅಂದರೆ ಬ್ಲಾಸ್ಟಿಂಗ್ಗೆ ಉಪಯೋಗಿಸುವಂಥ ಅಮೋನಿಯಂ ನೈಟ್ರೇಟು ಮತ್ತು ಪೊಟ್ಯಾಷಿಯಂ ಫ್ಲೋರೈಡ್ ಅಂತ ರಾಸಾಯನಿಕ ವಿಷಕಾರಿ ರಾಸಾಯನಿಕ ವಸ್ತುಗಳು ಈ ತೊರೆಗಳ ಮೂಲಕ ಇವತ್ತು ನೀವು ವಿಡಿಯೋ ಮಾಡಿ ಏನು ಮಾಡಿದ್ದೀರಾ, ಇವತ್ತು ಹಳ್ಳದ ಮೂಲಕ ಹೋಗಿ ಸಾಗಿ ಜಲಾಶಯನ ಸೇರುತ್ತೆ. ಜಲಾಶಯ ಸೇರೋದ್ರಿಂದ ನೀರು ಕಲುಷಿತಗೊಳ್ಳುತ್ತೆ. ಇದೇ ನೀರನ್ನ ಇವತ್ತು ಬೆಂಗಳೂರು, ಮಾಗಡಿ ಮತ್ತು ರಾಮನಗರಕ್ಕೆ ಕರ್ನಾಟಕ ಸರ್ಕಾರ ಜಲಮಂಡಳಿ ಒದಗಿಸ್ತಾ ಇದೆ. ಇವತ್ತು ಇದೇ ನೀರು ಕಲುಷಿತ ನೀರು ಮತ್ತೆ ಇದೇ ಧೂಳು ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಜಲಾಶಯ ಕಂಪ್ಲೀಟಾಗಿ ನಾಶ ಆಗುತ್ತೆ. ಕಳೆದ 15 ವರ್ಷಗಳಿಂದ ನಿರಾತಂಕವಾಗಿ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಬಂಡೆ ಸಿಡಿಸಲು ಬಳಸೋ ಸ್ಫೋಟಕಗಳಿಂದ ಅಕ್ಕಪಕ್ಕದ ಹಳ್ಳಿಗಳ ಜನರು ಭಯಭೀತರಾಗಿದ್ದಾರೆ. ಅಷ್ಟೇ ಅಲ್ಲ, ರಕ್ಕಸರ ಹಣದ ಹಪಾಹಪಿಗೆ ಮುಂದೊಂದು ದಿನ ಪರಿಪೂರ್ಣವಾಗಿ ಬರಿದಾಗಲಿರೋ ಈ ಜಲಾಶಯದ ದುಸ್ಥಿತಿ ಕೇಳಿದ್ರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಿ. ಬೆಂಗಳೂರಿಗೆ ಪ್ರತಿನಿತ್ಯ ನೀರಿನ ಭಿಕ್ಷೆ ನೀಡ್ತಿರೋ ತಿಪ್ಪಗೊಂಡನಹಳ್ಳಿ ಜಲಾಶಯ ಬರಿದಾಗ್ತಿದೆ. ಆದರೆ ಅದಕ್ಕೆ ಜಲಾಶಯದ ಬಳಿ ನಡೀತಿರೋ ಅಕ್ರಮ ಗಣಿಗಾರಿಕೆ ಕಾರಣನಾ ಅನ್ನೋ ಸ್ಟೋರಿ ಹೇಳೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.